ನೀವು ಇಲ್ಲಿ ನೋಡ್ತಾ ಇರುವ ಮಕ್ಕಳಿಗೆ ಸಂಭ್ರಮವೋ ಸಂಭ್ರಮ. ಮುದ್ದಿನ ಮಕ್ಕಳ ಮುಖದಲ್ಲಿ ಅರಳಿರುವ ನಗು ಸಾಮಾನ್ಯ ನಗು ಅಲ್ಲ, ಅದು ಗೆಲುವಿನ ನಗು, ಆತ್ಮವಿಶ್ವಾಸದ ನಗು, ಬದುಕಿಗೆ ಬಣ್ಣ ತುಂಬುವ ನಗು. ಇಂತಹ ಭಾವನಾತ್ಮಕ ಸನ್ನಿವೇಶ ಕಾಣಸಿಕ್ಕಿರುವುದು ಕೋಸ್ಟಲ್ ಫ್ರೆಂಡ್ಸ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ. ಬಾರಿ ಖುಷಿ ಅಂಡಿ ಒಂಜಿ ನಂದೆ ಬತ್ತೀನಿ ಇಂದು ಮುಕ್ಕಲ್ನ ಕೋಸ್ಟಲ್ ಫ್ರೆಂಡ್ಸ್ ನಕ್ಲ ಮೂಜಿನೇ ವರ್ಷದ ಒಂದು ಒಂಜಿ ನೂದು ಸ್ಪೆಷಲ್ ಕಿಡ್ಸ್ ನಕ್ಲೆಗ್ ಒಂಜಿ ಆತ್ಮ ತಿರ್ಗಾವಣ ಅಂಚಿನ ಒಂಜಿ ಕಾರ್ಯಕ್ರಮ ಬಾರಿ ಖುಷಿ ಅಂಡಿ ಅಂತ ತೂದೆ ಬಾರಿ ಖುಷಿ ಅಂಡಿ ಬೊಕ್ಕ ಆ ಜೋಕ್ಲೆಗೆ ದಾದ ವಿಷಯ ಗೊತ್ತಿಜ್ಜಿ ಆಕ್ಲೆನ್ ತಿರ್ಗಾರ ಏರ್ಲ ಇಜ್ಜೇನು ಅಂಚಿನ ಟೈಮುಡು ತೂನ ಬಾರಿ ಖುಷಿ ಅಂಡಿ. ಹೌದು, ಕೋಸ್ಟಲ್ ಫ್ರೆಂಡ್ಸ್ ಆಯೋಜಿಸಿದ ಸಾಂತ್ವನದ ಸಂಚಾರಿ 30 ಕಾರ್ಯಕ್ರಮವು ನಗರದ ಖಾಸಗಿ ಹೋಟೆಲ್ನಲ್ಲಿ ಉದ್ಘಾಟನೆಗೊಂಡು ನಗರದ ಖಾಸಗಿ ರೆಸಾರ್ಟ್ನಲ್ಲಿ ಸಮಾರೋಪಗೊಂಡಿತು. ಮೂರನೇ ಬಾರಿಗೆ ನಾವು ಸಾಂತ್ವನ ಸಂಚಾರ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಸಾಂತ್ವನ ಸಂಚಾರವನ್ನು ಬಹಳ ವಿದ್ಯುಕ್ತವಾಗಿ ನಮ್ಮ ಸಭಾಧ್ಯಕ್ಷರಾದ UT ಖಾದರ್ ಅವರಿಂದ ಉದ್ಘಾಟನೆಗೊಂಡಿತ್ತು. ಈ ಮೂರನೇ ಆವೃತ್ತಿಯಲ್ಲಿ ನಾವು ಆಯ್ದುಕೊಂಡದ್ದು ವಿಶೇಷ ಚೇತನ ಮಕ್ಕಳನ್ನು, 100ಕ್ಕೂ ಅಧಿಕ ವಿಶೇಷ ಚೇತನ ಮಕ್ಕಳು ಮತ್ತು ಅವರ ಕೇರ್ ಟೇಕರ್ ಟೀಚರ್ನೊಂದಿಗೆ ನಾವು ಇವತ್ತೊಂದು ಸಂಚಾರ ಬೆಳೆಸುತ್ತಾ ಇದ್ದೇವೆ. ಬೆಳಿಗ್ಗೆ ಇದು ಉಪಹಾರ ಸೇವಿಸಿ ಇಲ್ಲಿಂದ ನಾವು ಪುಲಿಕುಲ ಪ್ರಾಣಿಧಾಮ ಮತ್ತು ಸೈನ್ಸ್ ಸೆಂಟರ್ ನಂತರ ನಾವು ರೆಸಾರ್ಟ್ನಲ್ಲಿ ಇವರಿಗಾಗಿ ಬಹಳಷ್ಟು ಕ್ರೀಡಾಕೂಟಗಳನ್ನು ಮನೋರಂಜನೆಯನ್ನು ಆಯ್ದುಕೊಂಡಿದ್ದೇವೆ. ಈ ಒಂದು ಸಾಂತ್ವನದ ಸಂಚಾರಕ್ಕಾಗಿ ನಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ನಮ್ಮ ಶಿಸ್ತಿನ ಸಿಪಾಯಿಗಳಾದ ಕೋಸ್ಟಲ್ ಫ್ರೆಂಡ್ಸ್ನ 80 ಸದಸ್ಯರಿಂದ ಕೂಡಿದ ನಮ್ಮ ಈ ತಂಡ ಈ ಒಂದು ವಿಭಿನ್ನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಅಹೋರಾತ್ರಿ ಕಳೆದ 15 ದಿನದಿಂದ ಕೆಲಸ ಮಾಡುತ್ತಿದ್ದಾರೆ. ಸಾಮಾನ್ಯ ಇವ ನಾವೆಲ್ಲ ಸಾಮಾನ್ಯ ಜನ ನಮಗೆ ಎಲ್ಲಿ ಬೇಕಾದ್ರೆ ಸುತ್ತಾಡ್ಬೋದು, ಅದೇ ಇವರಿಗೆ ಸುತ್ತಾಡುವ ಹಾಗೆ ಇಲ್ಲ. ಅವರನ್ನೆಲ್ಲ ನೀವು ಈಗ ಕರ್ಕೊಂಡು ಬಂದು ಇವರು ಕೋಸ್ಟಲ್ ಫ್ರೆಂಡ್ಸ್ನವರು ಈಗ ಒಂದು ಕಾರ್ಯಕ್ರಮ ಇಟ್ಟು ಎಲ್ಲ ಈಗ ಇಲ್ಲಿ ಕರ್ಕೊಂಡು ಹೋದ್ರು ಅವರು, ಮತ್ತು ಬೇರೆ ಕಡೆ ಪಿಲುಕುಲಕ್ಕೆ ಕರ್ಕೊಂಡು ಹೋದರು. ಅದೇ ರೀತಿ ಇಲ್ಲಿಗೆ ಬಂದರು, ಪಾಲೆಮಾರ್ಕ್ ಗಾರ್ಡನ್ಗೆ ತಗೊಂಡು ಬಂದು ಇಲ್ಲಿ ಎಲ್ಲ ವಿಷಯ ಅವರಿಗೆ ತಿಂಡಿ ಮತ್ತು ಬೇಕಾದ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟು ಆಟ ಆಡುವುದಾದರೆ ಎಲ್ಲವನ್ನು ಮಾಡಿಕೊಟ್ಟಂಥ ಈ ಒಂದು ಕಾರ್ಯಕ್ರಮ ತುಂಬ ಸಂತೋಷ ತಂದಿದೆ ನಮಗೆ. ನಾವು ಹಿದಯ ವಿಶೇಷ ವಸತಿಯುತ ಶಾಲೆಯಿಂದ ಬಂದಿರುವುದು. ಹಿದಯ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಕಾವಲಕಟ್ಟೆ ಗುರಿಮಜ್ಜಲು. ನಮ್ಮಲ್ಲಿ ಟೋಟಲಲ್ಲಿ 47 ಸ್ಟೂಡೆಂಟ್ ಇದ್ದಾರೆ. ಅದರಲ್ಲಿ ಇವತ್ತು ನಾವು 36 ಸ್ಟೂಡೆಂಟ್ 15 ನಮ್ಮ ಸ್ಟಾಫ್, ಟೋಟಲ್ 55 ಮೆಂಬರ್ಸ್ ಇಲ್ಲಿ ಬಂದಿದ್ದೇವೆ. ತುಂಬ ಖುಷಿಯಾಗಿದೆ ಈ ಕಾರ್ಯಕ್ರಮದ ಬಗ್ಗೆ. ಮಕ್ಕಳಿಗೆ ಅಷ್ಟೇ ಒಂದು ಚೇಂಜಸ್ ಆಗಿದೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ. ಬೆಳಿಗ್ಗೆ ಒಳ್ಳೆಯ ರೀತಿಯ ಫುಡ್ಡು, ಒಳ್ಳೆಯ ಬಸ್ಸಿನ ವ್ಯವಸ್ಥೆ ಇರ್ಬೋದು ಮತ್ತು ಊಟದ ವ್ಯವಸ್ಥೆ ಇರ್ಬೋದು. ಅಲ್ಲಿ ಪಿಲಿಕುಳದಲ್ಲಿ ಝೂ ನೋಡೋಕ್ಕೆ ಹೋಗಿರೋದು, ಆಮೇಲೆ ಏನೇನಪ್ಪ 3D ಶೋ ಎಲ್ಲನೂ ತುಂಬ ಖುಷಿಯಾಗಿದೆ ನಮಗೆ. ಅಂದರೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ಆಲ್ಮೋಸ್ಟ್ ಮಕ್ಕಳನ್ನು ಹೊರಗಡೆ ತರ್ತೇವೆ ಸ್ಕೂಲಿಂದ. ಆದರೆ ಈ ಥರದ್ದು ಚಾನ್ಸ್ ನಮ್ಮ ಸಂಸ್ಥೆಗೆ ಇದೇ ಫಸ್ಟ್ ಟೈಮ್ ಸಿಕ್ಕಿದ್ದು ಅಂತ ಹೇಳ್ಬೋದು. ಮಕ್ಕಳು ಸಹ ತುಂಬ ಎಂಜಾಯ್ ಮಾಡ್ತಾರೆ. ನಮ್ಮದು ಸಂಸ್ಥೆ ಶಕ್ತಿನಗರದಲ್ಲಿರೋದು, ಸಾನ್ನಿಧ್ಯ ವಸತಿಯುತ ಶಾಲೆ ಹೇಳಿ. ಇಲ್ಲಿದು ನಾವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿರುವ ಮಕ್ಕಳು, ಅಂದರೆ ಹಾಸ್ಟೆಲಲ್ಲಿರುವಂತಹ ಮಕ್ಕಳನ್ನು ಎಲ್ಲರನ್ನು ಸಹ ಹೀಗೆ ಔಟಿಂಗ್ ಕರ್ಕೊಂಡು ಬಂದಿದ್ದೇವೆ. ಹಾಗೆ ಮಕ್ಕಳು ಸಹ ತುಂಬ ಎಂಜಾಯ್ ಮಾಡಿದ್ದಾರೆ. ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು. ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಇವರು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಯೇ ಕರ್ಕೊಂಡು ಬಂದಿದ್ದಾರೆ. ಒಳ್ಳೆ ರೀತಿಯ ಅರೇಂಜ್ಮೆಂಟ್ಸ್ ಇತ್ತು. ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಒಂದು ಜವಾಬ್ದಾರಿಯನ್ನು ತಗೊಂಡು ಮಕ್ಕಳಿಗೆ ಯಾವ ರೀತಿ ಫೆಸಿಲಿಟಿ ಬೇಕು ಅದೆಲ್ಲ ತರಹದ ಫೆಸಿಲಿಟಿಯನ್ನು ಕೊಟ್ಟು ನಮ್ಮ ಇದರಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳು ತಮ್ಮ ಪ್ರತಿಭೆಯಿಂದ ಎಲ್ಲರ ಮನಗೆದ್ರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಗುಪ್ಸೆ ಇಲ್ಲದ ಮುದ್ದಾದ ಹೆಜ್ಜೆಗಳು, ಕಂಗೊಳಿಸುವ ನಗು ಮತ್ತು ಆತ್ಮವಿಶ್ವಾಸ ತುಂಬಿದ ಪ್ರದರ್ಶನಗಳು ಪ್ರೇಕ್ಷಕರ ಹೃದಯ ಗೆದ್ದವು. ಈ ಮಕ್ಕಳನ್ನು ನೋಡುವಾಗ ಈ ಜಗತ್ತು ಏನು ಅನ್ನುವುದನ್ನು ಅರ್ಥೈಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆ ಮಕ್ಕಳಲ್ಲಿರುವಂತಹ ಮುಗ್ಧತೆ, ಆ ಮಕ್ಕಳಲ್ಲಿರುವಂತಹ ಆ ಪ್ರೀತಿ, ಆ ಒಂದು ಏನು ಹೇಳ್ತಾರೆ, ಅದು ವರ್ಣಿಸಲು ಸಾಧ್ಯವಿಲ್ಲದಂತಹ ಶಬ್ದಗಳ ಆ ಮಕ್ಕಳ ಒಂದು ಭಾವನೆ. ಅದರ ಜೊತೆಗೆ ಒಂದು ದಿನದ ಈ ಕಾರ್ಯಕ್ರಮ ಈ ಕೋಸ್ಟಲ್ ಫ್ರೆಂಡ್ಸ್ನವರು ಹಮ್ಮಿಕೊಂಡಿರುವುದು ನಿಜವಾಗೂ ಬಹಳ ಹೃದಯ ಸ್ಪರ್ಶಿಯಾಗಿದೆ. ಇವತ್ತು ಆ ಮಕ್ಕಳು ಎಷ್ಟು ಸಂತೋಷವನ್ನು ಹೊಂದಿದ್ದಾರೆ, ಅವರು ಎಷ್ಟು ಖುಷಿಪಟ್ಟಿದ್ದಾರೆ ಅನ್ನೋದು ಆ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಜಾತಿ ಮತ ಭೇದ ಇಲ್ಲದೆ, ಯಾವುದೇ ವಿಚಾರಗಳಿಲ್ಲದೆ ಸಂಪೂರ್ಣವಾಗಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಮಕ್ಕಳನ್ನು ನಾವು ಸ್ವರ್ಗದ ಹೂಗಳಂತ ಹೇಳ್ತೇವೆ, ದ ಫ್ಲವರ್ಸ್ ಆಫ್ ಹೆವನ್. ಸೊ ಇಷ್ಟು ಮಕ್ಕಳ ಜೊತೆಗೆ ಒಂದು ದಿನವನ್ನು ಈ ಕೋಸ್ಟಲ್ ಫ್ರೆಂಡ್ಸ್ನವರು ಇಷ್ಟು ಸುಂದರವಾಗಿ ಕಳೆದಿದ್ದಾರೆ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಎಂಬ ಸಂದೇಶವನ್ನ ಪ್ರತಿಯೊಂದು ಪ್ರದರ್ಶನವೂ ಸ್ಪಷ್ಟಪಡಿಸಿದಂತಿತ್ತು.
ಹಾಡು, ನೃತ್ಯ, ಚಿತ್ರಕಲೆ, ನಾಟಕ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಮಕ್ಕಳಲ್ಲಿ ಕಾಣಿಸಿದ ಪ್ರತಿಭೆ ಸಭಾಂಗಣವನ್ನೇ ಅಚ್ಚರಿಗೊಳಿಸಿತು. ನನ್ನ ಹೆಸರು ಡೈಲಾನ್, ಸಾನ್ನಿಧ್ಯದಲ್ಲಿ ಓದ್ತಾ ಇದ್ದೇನೆ. ಕೋಸ್ಟಲ್ ಫ್ರೆಂಡ್ಸ್ ಇವರಿಗೆ ಧನ್ಯವಾದಗಳು. ನನ್ನ ಹೆಸರು ರತ್ನಾಕರ. ಇದು ಸಾನ್ನಿಧ್ಯದಲ್ಲಿ ಇರುವುದು. ಇದು ಇಲ್ಲಿಗೆ ಬಂದಿದ್ದೇನೆ. ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರಿಗೆ ಬಂದಿದ್ದೇನೆ. ಇವರಿಗೆ ಧನ್ಯವಾದ. ನಮ್ಮ ಚಿಂತ, ನಮ್ಮ ಪ್ರೋತ್ಸಾಹ, ನಮ್ಮ ದೇಶ, ನಮ್ಮ ಹಿದಾಯ ಫೌಂಡೇಶನ್, ನಮ್ಮ ಬಿಕಾಸ್ ಇಂಥ ಮಕ್ಕಳಿಗೆ ಅವರಿಗೆ ನಾವು ಸಿಂಪತಿಗಿಂತ ಎಂಪತಿ ತೋರಿಸೋದು ಬಹುಮುಖ್ಯವಾದ ಇದು. ಏಕೆಂದರೆ ಅವರು ನಮ್ಮ ಥರನೇ ದೇ ಆರ್ ಸ್ಪೆಷಲಿ ಏಬಲ್ಡ್ ಕಿಡ್ಸ್. ದೇ ಆರ್ ನಾಟ್ ಡಿಸೇಬಲ್ಡ್. ಐ ಮೀನ್ ಅವ್ರಿಗೆ ಏನು ಹೇಳ್ಬೋದು ಅಂದರೆ ಧೈರ್ಯ ತುಂಬುವಂಥ ಕೆಲಸ ಮಾಡೋದು. ಸೊ ಅವರು ನಮ್ಮ ಹಾಗೆಯೇ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಮಾನ್ಯರು. ಅಂದರೆ ಆಟೋ ಟೆಸ್ಟ್ ಇದಾಗಲಿ, IQ ಲೆವೆಲ್ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಆದರೆ ಅವರಿಗೆ ಅವರ ಟ್ಯಾಲೆಂಟ್ಸ್ ಎಕ್ಸ್ಟ್ರಾ ಆರ್ಡಿನರಿ. ಇಲ್ಲಿ ನಮ್ಮ ಸ್ಕೂಲಲ್ಲಿ ತುಂಬ ಮಕ್ಕಳಿದ್ದಾರೆ, ತುಂಬ 44-45 ಮಕ್ಕಳಿದ್ದಾರೆ. ಎವ್ರಿ ಸ್ಟೂಡೆಂಟ್ ಇಸ್ ಸ್ಪೆಷಲಿ ಅಂದರೆ ಅವರ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಇದರಲ್ಲೂ ಅವರು ತುಂಬ ಮುನ್ನುಗ್ಗಿದ್ದಾರೆ. ಅಂದರೆ ಆಟೋಟ ಸ್ಪರ್ಧೆಗಳಾಗಲಿ, ಅಲ್ಲದ್ರೆ ಅವರ ದೈನಂದಿನ ಚಟುವಟಿಕೆಗಳು ಏನಿದೆ ಅದು ತುಂಬ ಒಂದು ಹುಮ್ಮಸ್ಸಿನಿಂದ ಇದು ಮಾಡ್ತಿದ್ದಾರೆ. ಭಾಳಷ್ಟು ಸಂಘ ಸಂಸ್ಥೆಗಳು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡದಲ್ಲಿದೆ. ಆದರೆ ಈ ಒಂದು ಕೋಸ್ಟಲ್ ಫ್ರೆಂಡ್ಸ್ ಎಂಬ ಸಂಸ್ಥೆ, ನಾನು ಭಾಳಷ್ಟು ವರ್ಷಗಳಿಂದ ಇವರನ್ನು ನಾನು ನೋಡ್ತಾ ಬಂದಿದ್ದೇನೆ. ಭಾಳ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾರಿಗೂ ಮಾಡದೆ ಆಗದಂತಹ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ. ಅತ್ಯಂತ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಅಂದರೆ ವಿಶೇಷ ಚೇತನ ಮಕ್ಕಳು ಅಂತ ಹೇಳಿದರೆ, ಈಗ ದೇವರ ಮಕ್ಕಳು ಅಂತ ಹೇಳಿ, ಈ ಮಕ್ಕಳ ಮನಸ್ಸಿಗೆ ಸಮಾಧಾನ ನೀಡುವಂತಹ ಒಂದು ಈ ಕಾರ್ಯಕ್ರಮ ನಿಜಕ್ಕೂ ಇದು ದೇವರು ಮೆಚ್ಚುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ಅವರು ಪಟ್ಟಂತಹ ಶ್ರಮ ಇವತ್ತು ಸಾರ್ಥಕ ಆಗಿದೆ ಅಂತ ಹೇಳ್ಬೋದು. ನಾನು ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಾನ್ನಿಧ್ಯ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ. ಇವತ್ತು ನಮ್ಮ ಮಕ್ಕಳಿಗೊಂದು ಸುವರ್ಣಾವಕಾಶ. ಕೋಸ್ಟಲ್ ಫ್ರೆಂಡ್ಸ್ ಮ್ಯಾಂಗ್ಳೂರ್ ಸ್ವಲ್ಪ ದಿವಸದ ಮೊದಲು ಬಂದು ನಿಮ್ಮಲ್ಲಿಂದ ಒಂದು 50 ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು ಅಂತ ಹೇಳಿದರು. ಇವತ್ತು ಪೂರ್ವಾಹ್ನ 8 ಗಂಟೆಗೆ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ನಿಜವಾಗಿ ಹೇಳೋದಾದರೆ ನನ್ನ 46 ವರ್ಷದ ಒಂದು ಈ ಸೇವೆಯಲ್ಲಿ ಈ ಮಕ್ಕಳೊಟ್ಟಿಗೆ ನಾನಿದ್ದೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಈವರೆಗೆ ನೋಡಿಲ್ಲ. ಏನು ಆ ಮಕ್ಕಳ ಬಗ್ಗೆ ಒಂದು ಪ್ರೀತಿ, ಇಲ್ಲಿ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿರುವುದು ಪ್ರೀತಿ. ಆ ಪ್ರೀತಿಯನ್ನು ಈ ಕೋಸ್ಟಲ್ ಫ್ರೆಂಡ್ಸಿನ ಯುವಕರು ನೀಡಿರುವುದು ನೋಡಿದರೆ, ಅವರು ಇವತ್ತು ತಮ್ಮ ದಿವಸದ ಎಲ್ಲ ಕೆಲಸವನ್ನು ಬದಿಗಿರಿಸಿಕೊಂಡು ಈ ಕಾರ್ಯಕ್ರಮ ತಮ್ಮನ್ನು ಒಂದು ನಿಸ್ವಾರ್ಥ ಸೇವಾ ಮನೋಭಾವ, ಅರ್ಪಣಾ ಮನೋಭಾವ ಇದರಿಂದ ಸೇರಿಕೊಂಡಿದ್ದಾರೆ ಅಂತ ಹೇಳಿದರೆ, ನನಗೆ ಇವರನ್ನು ಯಾವ ರೀತಿಯಲ್ಲಿ ಹೊಗಳಬೇಕು ಅಂತ ಹೇಳೋದಿಲ್ಲ. ಉಂಡವ ಆಶೀರ್ವಾದ ಕೊಡಬೇಕಾಗಿಲ್ಲ, ನೊಂದವ ಶಾಪ ಕೊಡಬೇಕಾಗಿಲ್ಲ. ಇವತ್ತು ನಾವು ಉಂಡಿದ್ದೇವೆ. ದೇವರು ಈ ಎಲ್ಲ ಯುವಕರಿಗೆ ಒಳ್ಳೆಯದು ಮಾಡಲಿ. ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರಿನ ಎಲ್ಲ ಯುವಕರಿಗೂ ಅದರ ಪದಾಧಿಕಾರಿಗಳಿಗೂ ಆ ಭಗವಂತನು ಹರಸಲಿ.